ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ತಿಮ್ಮಣ್ಣಪ್ಪ ಮತ್ತು ಸುಮಂಗಳಮ್ಮ ಅವರ ಮನೆಗೆ ಬಂದಿದ್ದೀವಿ. ಅವರು ಎಷ್ಟು ದಿನವಾಗಿ ಸರಕೇರ್ ಥೆರಪಿಗೆ ಬಂದಿದ್ರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಕೇಳೋಣ ಬನ್ನಿ ಅಪ್ಪ ಅಮ್ಮ. ಓಕೆ, ನಮಸ್ತೆ ಅಪ್ಪ. ನಮಸ್ತೆ. ನಿಮ್ಮ ಹೆಸರು? ತಿಮ್ಮಣ್ಣ. ಓಕೆ, ನೀವು ಯಾವ ಪ್ರಾಬ್ಲಮಿಗೋಸ್ಕರ ನೀವು ಸರಕೇರ್ ಥೆರಪಿಗೆ ಬಂದಿದ್ದು? ನಮಗೆ ಬೆನ್ನು ನೋವು ಇತ್ತು. ಬೆನ್ನು ನೋವು ಇತ್ತು. ನಾವು ಅದಕ್ಕೋಸ್ಕರ ಮುಂಚೆ ಒಂದು ಭಾಳ ದುಡ್ಡು ಖರ್ಚು ಮಾಡಿದ್ವಿ, ಸರಿ ಹೋಗಲಿಲ್ಲ. ಆಮೇಲೆ ಇಲ್ಲಿ ಯಾರೇ ಹಿಂಗೆ ಅಂದ್ರೆ ಹಿಂಗೆ ಹೋಗ್ತಾರ ಅಂತಂದು ನಾವು ನಂಬಿಕೆ ಕಮ್ಮಿ ಆದರೂ ಹೋಗಿ ಬರ್ತಾಡಿ ನೋಡೋಣ ಅಂತ ಬಂದ್ವಿ. ಒಂದು ವಾರದಾಗ ನಮಗೆ ಸರಿ ಅನ್ನಿಸ್ತು. ಸರಿ ಅನಿಸಿದ್ರೆ ಮತ್ತೆ ಯಾಕೆ ಹೋಗ್ಬಾರ್ದು, ದುಡ್ಡು ಇಲ್ದಂಗೆ ಇದು ಮಾಡ್ತೀವಲ್ಲ ಅಂತಂದು ಯೋಚನೆ ಮಾಡ್ಕೊಂಡು ಬಂದ್ವಿ. ಪಾಡಾತ ನಮ್ಮನೆಗೆ ಕೈ ನೋವು ಇತ್ತು. ನನ್ನ ಅನಿಸಿಕೆ ಇಷ್ಟ, ಅವ್ರನ್ನ ಕೇಳ್ರಿ ಬಿಟ್ಟು. ಓಕೆ, ನೀವು ಇದಕ್ಕೆ ಸರಕೇರ್ ಬರೋಕ್ಕಿಂತ ಮುಂಚೆ ನಿಮಗೆ ಬೆನ್ನು ನೋವು ಅಂತ ಅಲ್ಲ, ನೀವು ಅಸ್ತಮಕ್ಕೋಸ್ಕರನೂ ಬಂದಿದ್ರಲ್ಲ? ಅಸ್ತಮಕ್ಕೋಸ್ಕರ ಪ್ರಾಬ್ಲಮ್ ಇದೆ ಅಂತ. ಹೌದು. ಆ ವೀಸಿಂಗ್ ಪ್ರಾಬ್ಲಮ್ಗೋಸ್ಕರ ಮುಂಚೆ ನೀವು ಅಮೌಂಟ್ನೆಲ್ಲ ಎಷ್ಟು ಖರ್ಚು ಮಾಡಿದ್ರಿ? 1.5 ಲಕ್ಷ ಖರ್ಚು ಮಾಡಿದ್ದೆ ಅಲ್ಲೇ. ಓಕೆ, ನೀವು ಅಷ್ಟೊಂದೆಲ್ಲ ಅಮೌಂಟ್ ಖರ್ಚು ಮಾಡಿದ್ರೆ ನಿಮಗೆ ಎಲ್ಲಾದ್ರೂ ಬೆಸ್ಟ್ ಆದ ರಿಸಲ್ಟ್ ಬಂದಿತ್ತಾ? ಬಂದಿಲ್ಲ. ಒಂದು ಗುಳಿಗೆ ನುಂಗ್ಬೇಕಲ್ಲ, ಗುಳಿಗೆ ನುಂಗೋದ್ರಿಂದ ನಮಗೆ ತೊಂದರೆ ಆಗ್ತೈತಿ ಅಂತ ನಮಗೆಲ್ಲ ಗೊತ್ತೈತೆ. ಆದರೂ ಅನಿವಾರ್ಯ ಜೀವ ಉಳಿಸ್ಕೊಂಡಾಗ ನುಗ್ಲೇಬೇಕಲ್ಲ. ಮತ್ತು ಇದು ಗುಳಿಗಿಲ್ಲ, ಆಯಿಂಟ್ಮೆಂಟ್ ಎಲ್ಲ ಎಲ್ಲಿ ಹಚ್ಚಕ್ಕಿಲ್ಲ ಅಂತ ನೋಡಿದ್ವಿ. ಅಲ್ಲಿ ಅಕ್ಕಪಕ್ಕ ಬಂದವ್ರನ್ನ ಕೇಳಿದ್ವಿ ಹೆಂಗೆ ಏನು ಅಂತಂದು. ನನಗೆ ಪಾಡಾಗೈತೆ ಅಂದ್ರೆ ನಾವು ಒಂದು 10 ತಿಂಗಳು 15 ದಿವಸ ಬರೋದ್ರೊಳಗೆ ನಮ್ಮ ಇದ್ರಿಗೆ ಬರ್ತಕ್ಕಂಥ 10 ಮಾಡೋರು ಸ್ಟೇರ್ ಕೇಸ್ 10 ಮಾಡೋರು ಅವರು ಕ್ಲಿಯರ್ ಆದ್ರೆ ನೋಡಿದ್ವಿ. ಅದು ಪಾಡಕತ್ಬಿಡು ಮತ್ತು ಮುಂದೆ ಯೂಸ್ ಆಕೈತಿ ಅಂತ ನಾವು ಮನಸ್ಸು ಮಾಡಿ ತಗೊಂಡ್ವಿ. ಓಕೆ, ನೀವು ಇಷ್ಟೊಂದು ಅಮೌಂಟ್ ಎಲ್ಲ ಖರ್ಚು ಮಾಡಿ ತಗೊಂಡಿದ್ದೀರಲ್ವಾ? ಇದೇ ದುಡ್ಡಿರುವಾಗ ತುಂಬಾ ಜನ ಅಪ್ಪಂದ್ರು ಯೋಚನೆ ಮಾಡ್ತಾರೆ, ನನ್ನ ವೈಫಿಗೆ ಒಂದು ಗಿಫ್ಟ್ ಏನಾದರೂ ಕೊಡಿಸ್ಬೇಕು ಅಂತ ಹೇಳಿ. ನೀವು ಅದನ್ನೇ ಗಿಫ್ಟ್ ಆಗಿ ಕೊಡಿಸ್ಬೋದಿತ್ತಲ್ಲ, ಅಮ್ಮಂಗೆ ಬಂಗಾರ ಅಥವಾ ಏನಾದರೂ ಕೊಡಿಸ್ಬೋದಿತ್ತಲ್ಲ ಅಂತಂದ್ರೆ ನಾವು ಇನ್ನೊಂದು ಯೋಚನೆ ಮಾಡಿದ್ವಿ. ನಮಗೆ ಈಗಾಗಲೇ 1.5 ಲಕ್ಷ 2 ಲಕ್ಷ ಹೋಗಿತ್ತು. ಅದೇ ನಮ್ಮ ದುಡ್ಡು ವಾಪಸ್ ಬರಲ್ಲ. ಈಗ ಇದು ನಮಗೆ 1 ವರ್ಷ 2 ವರ್ಷ ಆಸ್ಪತ್ರೆಗೆ ಹೋದಂಗಿದ್ರೆ ಅನುಕೂಲ ಆಗತ್ತಲ್ಲ ಅಂತ ತಗೊಂಡ್ವಿ. ಒಂದು ಮುಂದೆ ಮನೆಗೆ ಎಲ್ಲರೂ ಮಡ್ಕೋಬೋದಲ್ಲ ಬೇಕಾದ್ರೆ, ಆ ಥರ ಹೇಳಿ ಅಂತ ಹಂಗೆ ಮತ್ತೆ ಎಲ್ಲರೂ ನಾವು ಕೇಳಿದ್ವಿ ಅಲ್ಲಿ. ಆಮ್ಯಾಗೆ ಎಲ್ಲರೂ ಇಂಜಿನಿಯರ್ಗಳು, ಎಲ್ಲರೂ ಕ್ಲಾಸ್ 1 ಆಫೀಸರ್ಗಳೆಲ್ಲ ಬಂದು ತಗೊಂಡು ಒಂದು ಇವ್ರು ಯಾರ ಜಲನಯನ ಇಲಾಖೆಗಿದ್ದರು, ಇದು ಅಕ್ಕಗಾಡ ಇದ್ರಲ್ರಿ, ಅವ್ರನ್ನೆಲ್ಲ ಕೇಳಿದ್ವಿ. ಸುಮ್ಮನೆ ಒಯ್ಯಿರಿ, ಯಾರು ಕೊಟ್ಟಿಗೆ ನಮಗೆಲ್ಲದ್ರ ಪಕ್ಕ ಗೊತ್ತೈತಿ ಅಂತಂದು ಹೇಳಿದ್ರು. ಮತ್ತು ಅಂತಾರೆಲ್ಲ ಒಯ್ದಾರೆ, ಯಾವ ಸೈನ್ಸಿಸ್ಟ್ ಎಲ್ಲ ಒಯ್ದಾರ ಅಂದಾಗ ನಮ್ದು ಎಲ್ಲ ಹಾಕ್ಬಿಡು ಅಂತ ತಗೋಬೇಕು ಅಂತ ತಗೊಂಡ್ವಿ ನಾವು. ಓಕೆ, ನೀವು ಸರಕೇರ್ ಥೆರಪಿಗೆ ಎಷ್ಟು ದಿನವಾಗಿ ಬಂದಿದ್ದು? 1.5 ತಿಂಗಳು 1.5 ತಿಂಗಳು ಆಯ್ತು. 2 ತಿಂಗಳು. ಬಂದ್ರಲ್ವಾ? ನಿಮ್ಗೆ ಏನಾದರೂ ನೋವು ಆಯ್ತಾ ಅಲ್ಲಿ ಬಂದು? ನಮಗೆ ಒಂದು ಏನು ಅನ್ನಿಸ್ತು ಅಂತಂದರೆ 64 kg ಇದ್ದು ನಾನು. ನಾವೇನು ಗುಳಿಗೆ ನುಂಗಿಲ್ಲ, ನೀವು ಏನು ಮಾಡಲಿ, ಮ್ಯಾಟ್ ಮೇಲೆ ಮಕ್ಕಂದು ಒಂದು ಸ್ವಲ್ಪ ಬೆವ್ರು ತೆಗೆದತ್ಕನ 3 kg ಇಳಿದೆ ನಾನು. ಆ 3 kg ವೆಯ್ಟ್ ಇಳಿಯಕ್ಕೆ ಏನೆಲ್ಲ ಮಾಡ್ಬೇಕು, ನ್ಯಾಚುರಲಾಗಿ ಇಳಿತಲ್ಲ ಅಂತ ಅದೊಂದು ನನಗೆ ಮನಸ್ಸಿಗೆ ಅನ್ನಿಸ್ತದೆ. ನಿಮಗೆ ಅಲ್ಲಿ ಥೆರಪಿ ಮಾಡುವಾಗ ಲೂಸ್ ಮೋಷನ್, ತಲೆನೋವು, ಶೀತ ಸ್ವಲ್ಪ ಲೂಸ್ ಮೋಷನ್ ಅದು ಆತು ಮತ್ತು ಸ್ವಲ್ಪ ಆಗುವಾಗ ನಿಮಗೆ ಅದು ಒಳ್ಳೇದು ಅನಿಸ್ತಾ ಏನು ಕೆಟ್ಟದ್ದು ಅನಿಸ್ತಾ? ನಮಗೀಗ ಮತ್ತೆ ಬೇರೆ ಯಾವ್ದು ಪಾಡು ಅಂತಂದ್ರೆ ಬೇರೆ ವಿಚಾರದಾಗ ಮತ್ತು ಇದು ಹಂಗೆ ಇರ್ಬೋದು ಬಿಡು ಅಂದರೆ ಅಲ್ಲಿ ಬಂದು ಕೇಳಿದ್ರಾಗ ಓನ್ರಿ ಹಾಕತ್ತೀವಿ ಅಂತ ಅಂದರೆ ಅದು ಸರಿ ಅಂತ ನಾವು ಯೋಚನೆ ಮಾಡ್ತೇವೆ. ಓಕೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಸುಮಂಗ್ಲ ಅಂತ. ನಾವು ಇದರಿಂದ ಬರ್ತಾಯಿದ್ದೀವಿ. ಕೈ ತುಂಬ ನೋವಾಗಿತ್ತು. ಇಲ್ಲಿ ದಾವಣಗೆರೆ 3 ಸಲ ತೋರಿಸಿದ್ವಿ, ಸರಿ ಹೋಗಲಿಲ್ಲ. ಮಣಿಪಾಲಿ 3 ಸರಿ ಹೋಗಿದ್ವಿ, ಅಲ್ಲಿ ಸರಿ ಹೋಗಲಿಲ್ಲ. ಆಮೇಲೆ ಎಕ್ಸಸೈಸ್ ಮಾಡು ಅಂತ ಹೇಳಿದರು. ಕೈ ಎತ್ತಕ್ಕೆ ಬರ್ತಿರ್ಲಿಲ್ಲ, ಮಾಡೋಕ್ಕೂ ಸರಿ ಹೋಗಲಿಲ್ಲ ನಮಗೆ. ಸುಮ್ಮನೆ ಇದ್ವಿ. ಆಮೇಲೆ ಇವ್ರಿಗೆ ಯಾರೋ ಹೇಳಿದ್ರು ಹಂಗೆ ಸರಕಾರಿ ಐತೆ ಚೆನ್ನಾಗೆ ಅಂತ, ಎಲ್ಲ ಮಸಾಜ್ ಮಾಡ್ತಾರೆ ಅಂತಂದು ಅದಕ್ಕೆ ಕರೆದ್ರು. ಹೋಗ್ರಿ ನಂಬರಲ್ಲಿ ನೀನೇ ಹೋಗಿ ಬಾ ಅಂತಂದೆ. ಇಬ್ಬರು ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಬಾ, ಚೆನ್ನಾಗಾದ್ರೆ ಹೋಗೋಣ ಅಂತ ಇವ್ರು ಬಿಡಂತೆ ಅಂದರೆ. ಮತ್ತು ಹೋದ್ಮೇಲೆ ನಮಗೆ ಒಂದು ವಾರ ನೋಡೋಣ ಅಂತ ಹೋದ್ವಿ. ಕೈ ಹಿಂಗೆ ಎತ್ತಕ್ಕೂ ಬರಲಿಲ್ಲ, ಊಟ ಮಾಡೋಕ್ಕೂ ಬರಲಿಲ್ಲ. ಹಿಂಗೆ ಹಿಡ್ಕೊಂಡು ಊಟ ಮಾಡ್ತಿದ್ವಿ. ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಾತ. ಈಗ ಒಂಚೂರು ಕಸ ಹೊಡೆಯೋದು, ಮುಸ್ರೆ ತೊಳೆಯೋದು ಎಲ್ಲ ಮಾಡ್ತೀವಿ. ಅದಕ್ಕೆ ಈಗ ಮ್ಯಾಟ್ ತಗೊಂಡ್ರೆ ನಮಗೆ ದಿನ ಓಡಾಡೋಕ್ಕಾಗಲ್ಲ. ಮ್ಯಾಟ್ ತಗೊಂಡ್ರೆ ಮಕ್ಕಳು ಮೊಮ್ಮಕ್ಕಳು ಸೊಸೆಯರಿಗೆ ಎಲ್ಲರಿಗೂ ಹಾಕತ್ತಲ್ಲ ಚೆನ್ನಾಗೆ ಅಂತಂದು. ತುಂಬಾ ಜನ ಅಮ್ಮಂದ್ರೆ ಏನೆಲ್ಲ ಥಿಂಕ್ ಮಾಡ್ತಾರಪ್ಪ ಅಂದ್ರೆ, ಒಂದು ಈ ದುಡ್ಡು ಇರುವಾಗ ನಾನು ಒಡವೆ ತಗೋಬೇಕು ನಾವು ಅನ್ಕೊಂಡಿದ್ವಿ. ಡಿಸೈಡ್ ಮಾಡಿ ತಗೊಂಡ್ರಲ್ವಾ, ಈ ಮ್ಯಾಟಿಗೆ ಅಷ್ಟೊಂದು ಅಮೌಂಟ್ ಕೊಟ್ಟಾಗ ನಿಮ್ಗೆ ಏನಾದ್ರು ಕೋಪ ಬೇಜಾರು ಏನಾಗ್ಲಿಲ್ವಾ? ನಾವು ಬಂಗಾರ ತಗೋಬೇಕು ಅಂತೆಲ್ಲ ದುಡ್ಡು ಜತ್ ಮಾಡಿ ಇಟ್ಕೊಂಡಿದ್ವಿ. ಕೈ ನೋವು ಯಾವಾಗ ಆತ,
ಜೀವಕ್ಕಿಂತ ಹೆಚ್ಚಲ್ಲ ಬಂಗಾರ. ಮುಂದೆ ತಗೋಬೋದು ಯಾವಾಗಾರ. ಆರೋಗ್ಯ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ. ಮಕ್ಕಳು ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿರ್ತಾರೆ, ಅವ್ರಿಗೂ ಇರ್ತೈತೆ, ಅಲ್ಲಿ ಬರೋಕ್ಕೆ ಕೊಡಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೂ ಚೆನ್ನಾಗತ್ತೆ, ಎಲ್ಲರಿಗೂ ಚೆನ್ನಾಗಿ, ಮೊಮ್ಮಕ್ಳಿಗೂ ಚೆನ್ನಾಗೆ ಅಂತಂದು ಇದಕ್ಕೆ ಇಷ್ಟಪಟ್ಟು ತಗೊಂಡು. ಓಕೆ, ನೀವು ಸರಕೆರೆಗೆ ಬಂದಿದ್ರಲ್ವಾ, ನಿಮಗೆ ಏನಾದ್ರು ಲೂಸ್ ಮೋಷನ್? ಹ್ಞೂ ಆಯ್ತು. ವಾಂತಿ ಆಯಿತು. ವಾಂತಿ ಆದರೆ ಕಫ ನೆಗಡಿ ಅದಾಯ್ತು. ಮೊಣಕಾಲು ಭಾಳ ನೋವಾಗಿತ್ತು. ನನಗೆ ಕಾಲು ನೋವು ಅನ್ನೋದೇ ಗೊತ್ತಿರಲಿಲ್ಲ. ಮೊನ್ನೆ ಒಂದು ವಾರ ಚಕ್ಲಬಕ್ಲ ಹಾಕ್ಯನಕ ಬರ್ತಿದ್ದಿಲ್ಲ. ಈಗ ನಿನ್ನೆ ಇವತ್ತು ಚೆನ್ನಾಗಿ ಕುತ್ಕೊಂತೀವಿ. ಅಂದ್ರೆ ಈ ಥೆರಪಿನ ನಾವು ರೆಗ್ಯುಲರ್ ಆಗಿ 2 ಟೈಮ್ ಮಾಡುವಾಗ ಮ- ಇದು ಬೆಸ್ಟ್ ಆದ ರಿಸಲ್ಟ್ ಬರ್ಬೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಡಿಸೈಡ್ ಮಾಡಿ ಬೇರೆ ಮ್ಯಾಟ್ ತಗೋನಾರಾದ್ರೆ ತಗೋಬೋದು, ತಗೋಣಕ್ಕಾಗಲಿಲ್ಲದ್ರೆ ಬಂದು ಥೆರಪಿ ಮಾಡ್ಕೊಂಡು. ನಮಸ್ತೆ, ನಮಸ್ತೆ ಸೆರಾಕೇರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಹ್ಲಾದ್ ಅಂತ. ನೀವು ಸರಕೆರೆಗೆ ಒಂದೇ ದಿನ ಬಂದಿದ್ದು. ನಾವು ಒಂದೇ ದಿನ ಬಂದಿದ್ದು, ನಮಗೆ ಟೈಮ್ ಆಗಲ್ಲ ಬರೋಕ್ಕೆ. ಅದಕ್ಕೋಸ್ಕರ ನಾವು ಅಪ್ಪಾಜಿ ಅಮ್ಮನ ರೆಗ್ಯುಲರಾಗಿ ಅವ್ರು ಚೆನ್ನಾಗಾಗಿದೆ, ನಮಗೆ ಭಾಳ ಅನುಕೂಲ ಆಗೈತೆ ಇಲ್ಲಿ ಬರೋದ್ರಿಂದ, ನಾವು ಹೋಗ್ತೀವಿ ಅಂತ ಹೇಳಿದರು. ಹೋಗ್ರಿ ಮತ್ತು ಚೆನ್ನಾಗಿ ನಾವು ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ವಿ. ದಾವಣಗೆರೆಗೂ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚು ಮಾಡಿದ್ವಿ, ಮಣಿಪಾಲ್ಗೆಲ್ಲ ಹೋಗಿ ಖರ್ಚು ಮಾಡಿದ್ವಿ. ಅವ್ರಿಗೆ ಯಾಕೆ ಸರಿ ಹೋಗಲಿಲ್ಲ. ಮತ್ತು ನಿಮ್ಮ ಹತ್ರ ಬಂದಮೇಲೆ ನಮಗೆ ಭಾಳ ಅನುಕೂಲ ಆಗೈತಪ್ಪ, ನಾವು ಡೈಲಿ ಹೋಗ್ತೀವಿ ಅಂದರು. ಆಮೇಲೆ ಈ ಥರ ಈ ಮ್ಯಾಟ್ ತಗೋಬೇಕು, ಇದನ್ನು ತಗೋಬೇಕು ಅಂತ ಎಲ್ಲ ಹೇಳಿದರು ಮಸಾಜಿಂದು. ಮತ್ತು ಅದನ್ನು ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಮತ್ತು ನಾವೆಲ್ಲ ಮನೆಗೆ ಕೂತ್ಕೊಂಡು ಚರ್ಚೆ ಮಾಡಿ, ಮನೆಗೆ ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ, ಯಾಕೆ ತಗೋಬಾರ್ದು. ಈಗ ಸುಮ್ಮನೆ ಒಂದು ಸತಿಗೆ ಹೋದರೆ 1,00,000 2 ಲಕ್ಷ ಖರ್ಚಕ್ಕೆ ಹಾಸ್ಪಿಟ್ಲಿಗೆ ಹೋದರೆ, ಈಗ ಅವ್ರಿಗೆ ಆರಾಮಾಗೈತೆ ಅಂದ್ರೆ ನಮಗೆ ದುಡ್ಡು ಅಲ್ಲೇ ಉಳಿತೈತೆ ಅಂತ ಹೇಳಿ ನಾವು ತಗೊಂಡ್ವಿ. ಆಗಿಬಿಟ್ಟು ನಾವು ತಗೊಂಡ್ವಿ, ಎಲ್ಲ ಅನುಕೂಲ ಆಗಿದೆ. ಇದರಿಂದ ನಮಗೆ ಭಾಳ ತುಂಬ ಒಳ್ಳೆಯದಾಗಿದೆ. ಇವಾಗ ತುಂಬಾ ಜನ ಮಕ್ಕಳೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವಾಗ ತಂದೆ ಆಗಿರ್ಬೋದು ಇಲ್ಲ ತಾಯಿ ಆಗಿರ್ಬೋದು, ಅವ್ರಿಗೆ ತಗೋಬೇಕಂತ ತುಂಬಾ ಆಸೆ ಇರುತ್ತೆ. ಬಟ್ ಮಕ್ಳು ಕೇಳುವಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲ ಅದು ಬೇಡ, ಇವಾಗ ತಗೊಳ್ಳೋಣ ಆಮೇಲೆ ತಗೊಳ್ಳೋಣ ಅಂತ ಹೇಳ್ತಾರೆ. ಅಂತ ಮಕ್ಳಿಗೆ ನೀವೆಲ್ಲ ಅಂಥ ಮಕ್ಳಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ಅವರು ನಮ್ಮನ್ನು ಸಾಕಿದ್ದಾರೆ ಇಷ್ಟು ದಿನ, ನಾವು ಅವ್ರನ್ನ ನೋಡ್ಕೊಳ್ಳೇಬೇಕು. ನೋಡ್ಕೋಬೇಕಂದ್ರೆ ಮತ್ತೀಗ ಹಾಸ್ಪಿಟ್ಲಿಗೆ ಖರ್ಚಾದರೆ ನಾವು ಲಕ್ಷಗಟ್ಟಲೆ, ಈಗ 2 ಲಕ್ಷ 3 ಲಕ್ಷ ಹೋದ್ರೆ ಖರ್ಚು ಮಾಡಲೇಬೇಕಲ್ಲ. ಅದೇ ದುಡ್ಡು ಇಲ್ಲೇ 1 ಲಕ್ಷ ಹಾಕಿದ್ರೆ ನನಗೆ ಇನ್ನೂ ದುಡ್ಡು ಉಳಿತೈತಲ್ಲ. ದುಡ್ಡು ಉಳಿತೈತೆ, ದುಡ್ಡು ಉಳಿತೈತೆ ಅನ್ನೋದಕ್ಕಿಂತ ಮುಂಚೆಗೆ ಅವ್ರು ಆರೋಗ್ಯವಾಗಿರ್ತಾರೆ. ಆರೋಗ್ಯವಾಗಿರೋದು ಮುಖ್ಯ ಅಲ್ಲ. ಅದಕ್ಕೆ ಅದೇನು ಆಗಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ತಗೊಂಡಿದ್ದೀವಿ ನಾವು. ತಗೋಬೋದು, ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ನಮಗಂತೂ ಒಳ್ಳೇದಾಗಿದೆ. ನಮಸ್ತೆ. ಏನು ತಗೊಂಡ್ರಲ್ಲ, ಯಾಕಂದ್ರೆ ಅವ್ರಷ್ಟು ತಿಳುವಳಿಕೆ ನಮಗೇನಿಲ್ಲ. ಅವರೆಲ್ಲವನ್ನ ಎಲ್ಲ ಒತ್ತಾಯ ಮಾಡಿ ತಗೊಂಡವ್ರು. ಇವು ನಮಗೆ ಎಲ್ಲ ನೀರಿನ ಬಗ್ಗೆನೇ ಅವರು ಅಧ್ಯಯನ ಮಾಡಿದ್ದಾರೆ. ಅಂತಾರೆ ಒಯ್ದರು ಅಂತ ಅಂದಾಗ ನಾವು ಇವನಾರು ಏನು ಅದನ್ನಂತೂ ತರೋದಾಗಲ್ಲ ನಮ್ಮ ಕೈಲಿ. ಅಂತ ಇದನ್ನ ತಗೊಂಡಿವಲ್ಲ ನೋಡಿ. ಇಲ್ಲ, ಯಾರು ಹೇಳಿಲ್ಲ. ಹಾಂ, ಹೌದು. ನಾವು ಇಷ್ಟಪಟ್ಟು ಯಾರು ಫೋರ್ಸ್ ಮಾಡ್ಲಿಲ್ಲ? ಇಲ್ಲ, ಫೋರ್ಸ್ ಈಗ ನಾವೇನು ತಗೊಂಡಿದ್ರೆ ಏನು ಇಲ್ಲೇ ಮಾತಾಡ್ತಿರ್ಲಿಲ್ಲ. ಓಕೆ, ನೀವು ಇದು ತಗೊಳ್ಳುವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಹೌದು. ಓಕೆ, ಈ ವಿಡಿಯೋನ ಬಂದು ತುಂಬಾ ಜನ ಅಪ್ಪ ಅಮ್ಮದ್ರು ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ಕೊನೆಯದಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೋಗ್ರಿ, ಒಂದು 4 ದಿವಸ ನೀವು ಬೇಕು ಅನ್ನಿಸ್ತದೆ, ಬೇಕು ಅನಿಸಿದ್ದು ತಗೊಳ್ರಿ ನೀವು. ಯಾಕಂದ್ರೆ ದುಡ್ಡು ಉಳಿತಾವೆ, ದುಡ್ಡು ಇದಕ್ಕೆ ಖರ್ಚಾಗಲ್ಲ, ಇದಕ್ಕೆ ದುಡ್ಡು ಉಳಿತಾವೆ. ಇದಕ್ಕೆ ಒಂದೇ 1 ವರ್ಷ ಆಸ್ಪತ್ರೆಗೆ ಹೋದಂಗಿದ್ರೆ ಒಂದೇ ವರ್ಷಕ್ಕೆ ಬಂದು ದುಡ್ಡು. ಈ ವರ್ಷ ನಾವು ಆರಾಮಿದ್ದೀವಲ್ಲ ಅಂತ ಅಂದ್ಕೋಬೋದು. ಅದು ಇದರಿಂದ ಆರಾಮಿದ್ದೀವೋ, ನಾವು ನ್ಯಾಚುರಲಾಗಿ ಆರಾಮಿರ್ತಾವೆ ಗೊತ್ತಿರಲ್ಲ ಅದು. ಹಂಗಾಗಿ ನಾವು 1 ವರ್ಷ, ಈಗ 1 ವರ್ಷ 1.5 ಲಕ್ಷ ಹೋಗ್ಬಿಡ್ತು. ಆಮೇಲೆ ಗುಳಿಗೆ ಕೊಡ್ತಾರೆ, ಗುಳಿಗೆ ಸೈಡ್ ಎಫೆಕ್ಟ್ ಅಂತ ಅದೇ ಆಕತಿ. ಇದು ಗುಳಿಗೆ ಇಲ್ಲ, ಮುಲ ಯಾತ್ಯಾದ್ರದ್ದು ಏನೋ ಒಂದು ಹಚ್ಕೊಳಕ್ಕಲ್ಲ, ನುಂಗಕ್ಕಲ್ಲ, ಪಾಡಲ್ಲ ಅಂತ ನಾವು ಒಂದು ಯೋಚನೆ ಮಾಡಿದ್ವಿ. ತಗೋಣಕ್ಕಾದ್ರೆ ತಗೊಳ್ರಿ, ಇಲ್ಲ ಅಂದರೆ ಬಂದು ಥೆರಪಿ ಮಾಡಿಸ್ಕೊಂಡು ಹೋಗ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ. ಚೆನ್ನಾಗಿ ನಮಗೆ ಮೊನ್ನೆ ರೀಸೆಂಟಾಗಿ ನಮ್ಮ ಹುಡುಗ ಕರ್ಕೊಂಬಂದು ಆಲೆಕಾಲದ ಅಜ್ಜ ವಾಕರ್ ತಗೊಂಬಂತು 2 ದಿವಸ ಕರ್ಕೊಂಬರ್ಲಿದ್ದಕ್ಕೆ ಕೆಂಪು ರೋಜ್ ಬರುತ್ತೆ ನೋಡ್ರಿ, ಕೆಂಪು ದೊಡ್ಡಾಳ. ಅದು 2 ದಿವಸ ವಾಕರ್ ತಗೊಂಬಂದು ಮಗನಿಗೂ ಕರ್ಕೊಂಬರಕ್ಕೆ ಕೊಡಲ್ಲ, ಒಬ್ಬನೇ ಅವನು ಆಫೀಸಿಗೆ ಹೋಗೋಣ. ಅವನು ಅಲ್ಲಿಂದ ಬಂದದ್ದು ತಿರುಗಿ 3ನೇ ಸೇರಿ ಬರೋಕರ ವಾಕರ್ ಬಿಟ್ಟು ಅಲ್ಲಿ ಕೋಲ್ತಾಂಬತ್ತಿ ಅಜ್ಜೊಂದೇ. ಅದಕ್ಕೆ ನನಗೆ ಭಾಳ ಖುಷಿ ಆಯ್ತು. ಏನದ ಅಂದ್ರೆ ನನ್ನ ಜೀವನ ಇಲ್ಲೇ ಕಳೆದು ಹುಡುಗಿ ದಿನ ಬರ್ತಾನೆ ಇರ್ತೈತಿ. ಅದು ಅಲ್ಲೇ ಮಗನ ಮನೆಗೆ ಐತಿ. ಯಾಕಂದ್ರೆ ಅದು ಚೆನ್ನಾಗಾಗಿಬಿಡತ್ತದ. ಅದಕ್ಕೆ ಹಂಗಂತಲ್ಲ, ಮತ್ತು ಬಿಡು ಅದಕ್ಕೇನು. ಮತ್ತು ಅವರು ಯಾರು ಗೈಡ್ ಮಾಡ್ತಾರಲ್ರಿ, ಏನು ಪ್ರಾಬ್ಲಮ್ನಿಂದ ಬರ್ತೈತಿ. ಮೈದಾ ತಿನ್ನೋದ್ರಿಂದ, ಸೆಕೆಂಡ್ಸ್ ಊಟ ಮಾಡೋದ್ರಿಂದ ಬರ್ತೈತಿ. ರಕ್ತ ಅಲ್ಲೇ ನಿಂದಿರ್ತೈತಿ, ನಾವು ಬದುಕು ಮಾಡಲ್ಲ. ರಕ್ತ ಗಟ್ಟಿ ಆಕತಿ, ನೀರಾಗಲ್ಲ. ನೀರಾಗೋಕ್ಕೋಸ್ಕರ ಈ ಮ್ಯಾಟ್ ಕೊಡ್ತೀವಿ. ಇದು ನೀರು ಮಾಡಿ ಮಸಾಜ್ ಮಾಡಿ ಕೂಡಲೇ ಮುಂದಕ್ಕೆ ಚಲನೆ ಆಕತಿ ಅಂತಂದು ಏನೋ ಅಂತ. ಮತ್ತು ಅದು ಇರೋದಕ್ಕೂ ಅದಕ್ಕೂ ಸರಿ ಐತಿ ಅಂತ ನಾವು ಯೋಚನೆ ಮಾಡಿ ತಗೊಂಡ್ವಿ. ಸರಕೇರ್ ಕಂಪನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಮಾಡ್ಬೋದು ರೀ. ಕಂಪನಿ ಬಗ್ಗೆ ನಾವು ನಮ್ಮ ಪ್ರಕಾರ ಹೊಗಳ್ತೇವೆ, ಚೆನ್ನಾಗೈತಿ ಅಂತಂದು. ಯಾಕಂದ್ರೆ ಈಗ ಎಲ್ಲಿಯವರು ಎಕ್ಸ್ರಾ ಮಾಡಿಸು, ECG ಮಾಡಿಸು, ಎಕೋ ಮಾಡಿಸು, ಇವೆಲ್ಲ ಬರ್ತವೆ. ಒಂದು ಟೈಮ್ ತಪ್ಪಿದ್ರೆ ಆ ದುಡ್ಡಿಗೆ ಐತಿದು. ಒಂದೇ ಒಂದು ಟೈಮ್ ತಪ್ಪಿದ್ರೆ ಅಲ್ಲಿ ಮುಂದೆ ಎಲ್ಲರಿಗೂ ಯೂಸ್ ಆಕತ್ತಲ್ಲ ಮನೆಗೆ ಅಂತ ಯೋಚನೆ ಮಾಡ್ತಾವೆ ನಾವು. ಬೇರೆಯವ್ರ ಯೋಚನೆ ಶಕ್ತಿ ಹಂಗಿರುತ್ತೆ, ಹಂಗೆ ಇದು ಮಾಡ್ಕೊಳ್ಬೇಕಾರೆ
ನಾವು ಆದಷ್ಟು ನಮಗೆ ಕೇಳಿದ್ರೆ ತಗೊಳ್ರಿ ಅಂತ ಹೇಳ್ತೀವಿ ನಾವು ಅಂತ